ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಅಡಿಕೆ ಸುಲಿಬೇಕು. ನಮ್ಮನೇಲಿ ನಮ್ದೊಂದು ಚಿಕ್ಕ ತೋಟ ಇದೆ. ಆಗ್ತವೆ ಸ್ವಲ್ಪ ಸ್ವಲ್ಪ ಅಡಿಕೆಗಳು. ಮೊದಲಿಗೆ ಗಿಡಕ್ಕೆ ನೀರು ಹಾಕ್ಕೊಂಡು ಬಂದೆ. ಗಿಡಕ್ಕೆ ನೀರು ಹಾಕೊಂಡು ಬಂದಾಯ್ತು. ನೋಡಿ, ಮನೆ ಮುಂದೆ ಚಿಕ್ಕದಾಗಿ ತುಂಬಾ ತರದಲ್ಲಿ ಇದಾವೆ. ಆದ್ರೂ ಇದ್ರ ಹೆಸರುಗಳು ಪೂರ್ತಿ ನನ್ಗೆ ಗೊತ್ತಿಲ್ಲ. ನನಗೆ ಚಿಕ್ಕಂದಿಂದನೂ ಗಿಡ ಮಾಡೋ ಅಭ್ಯಾಸ ತುಂಬಾ ಇತ್ತು. ತುಂಬಾ ಇದೆ, ಇವಾಗ್ಲೂ ಹೌದು. ಕುಂಡದಲ್ಲಿ ಎಲ್ಲ ಬೆಳೆಸಿದೀನಿ. ಕೆಲವೊಂದರದ್ದು ಗಿಡದ ಹೆಸರು ಗೊತ್ತಿದೆ, ಕೆಲವೊಂದರದ್ದು ಗೊತ್ತಿಲ್ಲ ವೀಕ್ಷಕರೇ. ನಿಮ್ಗೇನಾದ್ರೂ ಇದರಲ್ಲಿ ಕಂಡಿರೋ ಗಿಡಗಳ ಹೆಸರುಗಳೇನಾದ್ರೂ ಗೊತ್ತಿದ್ರೆ ಹೇಳಿ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇವಾಗ ಅಡಿಕೆ ಸುಲಿಯೋದು. ನೋಡಿ, ಇನ್ನೇನು ಸ್ವಲ್ಪ ಸುಲಿದಿದ್ದೆ, ಇವತ್ತು ಸುಲಿತಿದ್ದೀನಿ. ಇಷ್ಟು ಅಡಿಕೆ ಇದಾವೆ, ಇನ್ನೂ ಒಂದು ಚೀಲ ತುಂಬಿಕೊಂಡಿದೆ. ಈ ಅಡಿಕೆ ಸುಲಿಯೋದು ಇದೆಯಲ್ಲ, ಇದು ನನ್ನ ಒಂದು ಪುಟ್ಟ ಫ್ರೆಂಡ್ ಮನೆ. ಒಂದು 10 ಹೆಜ್ಜೆ ಅನ್ಕೊಳ್ಳೋಣ, ಇಲ್ಲ ಒಂದು ಮಾರು ದೂರ ಹೋದ್ರೆ ಕೆಳಗಡೆ ಅವ್ರ ಮನೆ ಇದೆ. ಅವಳ ಹತ್ರ ಅವ್ರ ಮನೇಲಿ ತಂದಿದ್ರು ಅಂತೇಳಿ ಅವಳ ಹತ್ರ ನನಗೂ ತಂದು ಕೊಡು ಅಂತ ಹೇಳಿದೆ. ಅವ್ರ ತಂದೆ ಹತ್ರ ಹೇಳ್ಬಿಟ್ಟು ತರಿಸ್ಕೊಟ್ಟಿತ್ತು. ಪಾಪ ಸುಮಾರು ವರ್ಷನೇ ಆಗಿದೆ ನೋಡಿ. ಇದಕ್ಕೆ ಹಂಗೇನಿಲ್ಲ. ಅದು ಚಂದ ಅಡಿಕೆ ಸುಲಿಯುತ್ತೆ. ಕೈಗೆ ನೋವಾಗಲ್ಲ, ಇಲ್ಲಿ ಶೋಲ್ಡರಿಗೇನು ನೋವಾಗಲ್ಲ. ಅದ ಇನ್ನೊಂದು ಇರ್ತದಲ್ಲ, ಹೊಡೆದು ಇದು ಮಾಡ್ತಾರಲ್ಲ, ಅದರಿಂದ ಕೈ ಸಂದೆಲ್ಲ ನೋವು ಬರುತ್ತಿತ್ತು. ಇದರಿಂದ ನನ್ಗೇನಾಗಲ್ಲ, ಆರಾಮಾಗಿ ನನ್ನ ಪಾಡಿಗೆ ಎಷ್ಟೊತ್ತಿಗೆ ಅಷ್ಟೆಷ್ಟು ಸುಲ್ಕೊಳ್ತಾ ಇರ್ತೀನಿ. ಅವ್ರ ತಂದೆ ಹತ್ರಿಂದ ಹೇಳಿ ತರಿಸ್ಕೊಟ್ಟಿತ್ತು ಪಾಪ. ಅದ್ರ ನಂತರ ಒಳ್ಳೆ ತೆಂಗಿನಕಾಯಿ ಸುಲಿಯೋ ಸುಳ್ಕದ ಥರ ಇದೆ. ನಮ್ಮ ಕಡೆ ಸುಳ್ಕನೆ ಅಂತೀವಿ, ನಿಮ್ಮ ಕಡೆ ಏನಾರು ಅಂತೀರಾ ಇದಕ್ಕೆ? ನನ್ಗೆ ಗೊತ್ತಿಲ್ಲ. ಒಳ್ಳೆ ಕಾಯಿ ಸುಲಿಯೋ ಸುಳ್ಕನ್ ಥರ ಇದೆ. ಇಲ್ಲಿ ನೋಡ್ರಿ, ಅಡಿಕೆ ಸುಲಿದಾಯ್ತು. ಇನ್ನೂ ಇಷ್ಟಿದೆ. ಇನ್ನು ಒಣಗದೆ ಇರೋದು ಇದೆ. ಅಲ್ಲಿ ಹಿಂದ್ಗಡೆ ಹಾಕಿದೀವಿ. ನನ್ನ ಕೋಳಿಗಳು ಆರಾಮಾಗಿ ಮಾವಿನ ಮರದ ಕೆಳಗೆ ಕೆದ್ರಕೊಂತ ಇದಾವೆ. ತುಂಬಾ ಬಿಸಿಲಲ್ಲ ಈಗ, ಅದಕ್ಕಾಗಿ ಬಿದ್ದಿರೋ ಎಲೆಗಳ ಅಡಿಗೆ ಏನಾದ್ರೂ ಸಿಗ್ತದೆ ಅವಕ್ಕೆ ತಿನ್ಲಿಕ್ಕೆ. ಏನಂತಾರೆ, ಹುಳುಗಳು ಚಿಕ್ಕದೇನಾದ್ರೂ ಸಿಗ್ತಾವಲ್ಲ, ಅದನ್ನೆಲ್ಲ ತಿನ್ಕೊಂತ ಇರ್ತಾರೆ ಪಾಪ. ತುಂಬಾ ಹಳೆ ಹುಂಜ ನಂದು. ಒಂದು ಎಂಟೆ ಇದೆ ಅಷ್ಟೇ. ತುಂಬಾ ಇದು ನನ್ನ ಹತ್ರ ಸುಮಾರು ಒಂದು 45 ಇತ್ತು. ಇಲ್ಲೊಂದು ಚಿಕ್ಕ ಕೆಳಗಡೆ ಒಂದು ಗುಂಡಿ ಇದೆ. ಆ ಗುಂಡಿಲಿ ಹೋಗ್ತಿದ್ವಾ, ಅವಾಗ ಮುಂಗುಸಿ ಹಿಡಿತಿತ್ತು. ಮುಂಗುಸಿ ಹಿಡ್ಕೊಂಡು ಹೋಗಲ್ಲ. ಮುಂಗುಸಿ ಏನ್ ಮಾಡುತ್ತೆ ಅಂದ್ರೆ, ತಲೆಗೆ ಹೊಡೆದು ತಲೆಗೆ ಕಚ್ಚಿ ಹಿಡ್ದು ತಿರುಗಿಸ್ಬಿಡತ್ತೆ. ಅವಾಗ ಅವಕ್ಕೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮುಂಗುಸಿ ಓಡೋಗತ್ತೆ. ಆಮೇಲೆ ಬಂದ್ಕೊಂಡು ಯಾರು ಅವಾಜಿಲ್ಲ ಅಂತ ಅಂದ್ರೆ ಶಬ್ದ ಇಲ್ಲ ಅಂತ ಆದ್ರೆ, ಯಾರು ಕರಿತಾ ಇಲ್ಲ ಅಂದ್ರೆ ಬಂದ್ಕೊಂಡು ಹಿಡ್ಕೊಂಡು ತಿಂತದೆ. ಇದೆ ಒಂದೇ ಸತಿಗೆ ಮುಂಗುಸಿ ಯಾವುದೇ ಕೋಳಿಗಳನ್ನ ಮರಿಗಳನ್ನ ಹಿಡಿಯಲ್ಲ. ಇದಿಷ್ಟು ಇವತ್ತಿನ ನನ್ನ ದಿನಚರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.